ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇವ್ರನ್ನ ತೋರಿಸಿ ವಿಡಿಯೋ ಮಾಡಿ 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 ಅಂತಾರೆ, ವಿಡಿಯೋ ಆನ್ ಮಾಡಿದಾಗೆಲ್ಲ ಓಡೋಗ್ತಾರೆ. ಈ ತರ ಇದ್ರೆ ಹೇಗೆ ವಿಡಿಯೋ ಮಾಡೋದಲ್ವಾ? ಸೊ ಇವತ್ತು ಮಂತ್ರಾಲಯಕ್ಕೆ ಹೊರಟಿದೀವಿ. ಸಂಜೆ ಸುಮಾರು 5:45ಗೆ. ಆ ಈ ಸಮಯ ಅಂದ್ರೆ ಹೋಗೋ ದಾರಿ ಆಗಿರ್ಬೋದು ಅಥವಾ ಮಂತ್ರಾಲಯದ ಹೋಲ್ ವಿಡಿಯೋ ಅಥವಾ ಇಡೀ ದಿನದ ವ್ಲಾಗು ನಿಮ್ ಜೊತೆ ಬರಲಿದೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಮಳೆ ಸ್ವಲ್ಪ ಕಡಿಮೆ ಆಗಿತ್ತು, ಹಾಗಾಗಿ ನಾವೇನ್ ಮಾಡಿದ್ವಿ, ಅಣ್ಣ ನನ್ನ ತಮ್ಮ ಅನಿ ಎಲ್ಲ ಸೇರ್ಬಿಟ್ಟು ಒಂದ್ ರೌಂಡ್ ಲಗೇಜ್ ನ ಇಟ್ ಬಂದ್ರು ಬಸ್ ಸ್ಟ್ಯಾಂಡ್ ತನಕ. ಯಾಕೆಂದ್ರೆ 10 ಜನ ಹೊರಡ್ತಾ ಇದೀವಿ, ಹೆವಿ ಲಗೇಜ್ ಇರತ್ತೆ. ಮೊದ್ಲೇ ಲಗೇಜ್ ತಗೊಂಡ್ ಹೋಗೋದ್ರಲ್ಲಿ ನಂಬರ್ 1 ನಾವೆಲ್ಲ. ಹಾಗಾಗಿ ತುಂಬಾ ಲಗೇಜ್ ಇತ್ತು ಅಂತ ಅನ್ಬಿಟ್ಟು ಮಳೆ ಕಡಿಮೆ ಆದಾಗ್ಲೇ ತಗೊಂಡ್ ಹೋಗಿಟ್ರೆ ಒಳ್ಳೇದು. ಮನೆ ತನಕ ಹೇಗೋ ಆ ಟಿ ಬರಲ್ಲ, ಯಾವ್ದೇ ವೆಹಿಕಲ್ ಬರಲ್ಲ. ಮತ್ತೆ ನಾವು ಲಾಸ್ಟ್ ವೀಕ್ ಅಲ್ಲಿ ಟ್ರಿಪ್ ಮಾಡಿದ್ದು, ಅವಾಗ ಹೆವಿ ಮಳೆ ಇತ್ತು ಮಲೆನಾಡಲ್ಲಿ, ಮಂಗ್ಳೂರ್ ಸೈಡ್ ಅಲ್ಲೆಲ್ಲ. ಹಾಗಾಗಿ ಮಳೆ ಬಿಟ್ಟಾಗ ಲಗೇಜ್ ಬಸ್ ಸ್ಟ್ಯಾಂಡಿಗೆ ತಲುಪಿದ್ರೆ ಒಳ್ಳೇದು ಅಂತ. ನಮ್ ಕೆಲ್ಸ ಏನು, ನಂದು ಅಕ್ಕಂದೆಲ್ಲ ಫೋಟೋ ತೆಕ್ಕೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು, ನಮ್ದು ಅದೇ ಆಗಿತ್ತು. ಸೊ ಖುಷಿಯಿಂದ ಏನೋ ಮಾತಾಡ್ತಾ ಎಲ್ಲ ಹೊರಡೋ ಸಂಭ್ರಮ. ಸಂಜೆ ಒಂದ್ 5:45 ಹಂಗೆ ಹೊರಡ್ತಾ ಇದ್ವಿ. ಹೊರಡಕ್ಕಿಂತ ಮುಂಚೆ ನಮ್ಮ ಅಮ್ಮನವ್ರ ದೇವ್ರಿಗೆ ಪಕ್ಕದ ಮನೆಯಲ್ಲಿ ಇದೆ, ಅಲ್ಲಿಗೆ ಒಂದ್ ಹಣ್ಕಾಯಿ ಇಟ್ಬಿಟ್ ಬರೋಣ ಅಂತ. ನಾವ್ ಟ್ರಿಪ್ ಮುಗಿಸಿ ಬಂದ್ಮೇಲೆ ಹಣ್ಕಾಯಿ ಮಾಡಿ ಕೊಡ್ತಾರೆ, ಪೂಜೆ ಮಾಡಿ ಕೊಡ್ತಾರೆ. ಈ ತರದೆಲ್ಲ ಪದ್ಧತಿ ನಾವು ನಂಬ್ತೀವಿ. ಹಾಗೆ ಒಂದು ನಮ್ಗೆ ಏನೋ ಒಂಥರ ಧೈರ್ಯ ಇರತ್ತೆ. ಹಬ್ಬ ಹಣ್ಕಾಯಿ ಇಟ್ ಬಂದಿದೀವಿ, ಏನು ಆಗಲ್ಲ, ಜರ್ನಿಲಿ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ತೀವಿ ಅಂತ ಒಂದು ಪಾಸಿಟಿವ್ ವೈಬ್. ಹಾಗಾಗಿ ಇದನ್ನ ಪ್ರತಿ ಸತಿನೂ ಮಾಡ್ತೀವಿ, ಯಾವಾಗ್ಲೂ ಹಣ್ಕಾಯಿ ಕೊಡ್ತಾ ಇರ್ತೀವಿ. ಇದೇ ಒಂಥರ ನಮ್ಗೆ ಧೈರ್ಯ ಇದ್ದಂಗೆ. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗ್ ಬಂದ್ವಿ. ಮನೆಗ್ ಬಂದ್ಮೇಲೆ ನಮ್ಮ ಅಣ್ಣ ಏನೋ ವ್ಲಾಗ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ ಅಂತೆಲ್ಲ ಏನೋ ಮಾಡ್ತಾ ಇದ್ದ. ನನ್ ಮೈಕ್ ನೋಡಿದ್ನಲ್ಲ, ಹಾಗಾಗಿ ಅವನು ಕೂಡ ಬ್ಲಾಗ್ ನ ಮಾಡಕ್ ಸ್ಟಾರ್ಟ್ ಮಾಡ್ದ. ಯಾವ ತರ ಮಾಡಿದಾನೆ ಅಂತ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ, ಅವನು ಯಾವ ತರ ಮಾತಾಡಿದಾನೆ ಅಂತ ಅನ್ಬಿಟ್ಟು. ಆಮೇಲೆ ನಾವ್ ಎಲ್ಲೇ ಹೊರಡ್ಬೇಕಾದ್ರು ನಮ್ಮನೆ ಹಿರಿಯರಿಗೆಲ್ಲ ಕಾಲಿ ನಮಸ್ಕಾರ ಮಾಡಿ ಹೊರಡೋದು ಒಂದು ಪದ್ಧತಿ. ಹಾಗಾಗಿ ಎಲ್ಲರೂ ಅಂದ್ರೆ ಅಕ್ಕ, ನಾನು, ಅಣ್ಣ, ಅನಿ, ನನ್ನ ತಮ್ಮ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡಿ ಇವಾಗ ಹೊರಡೋ ಸಮಯ. ಖುಷಿಯಿಂದ ಹೊರಟಿದೀವಿ. ಇವಾಗ ನಮ್ಮ ಅಣ್ಣನ ವ್ಲಾಗಿಂಗ್ ಸ್ಟೈಲ್ ಅಥವಾ ವ್ಲಾಗಿಂಗ್ ಟ್ಯಾಲೆಂಟ್ ಯಾವ ತರ ಇದೆ ಅಂತ ನೋಡಿ ಎಂಜಾಯ್ ಮಾಡಿ, ಆಮೇಲೆ ನಾನ್ ನಿಮ್ ಜೊತೆ ಸಿಗ್ತೀನಿ. ಹೊರಟಿದ್ದೇವೆ, ಆದ್ರೆ ನೋಡಿ ವೆದರ್ ಸ್ವಲ್ಪ ನಮಗೆ ಸಹಕಾರ ಕೊಟ್ಟಿದೆ. ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ನಾವಿನ್ನು ಉಳಿದಂತಹ ವಿಡಿಯೋಗಳನ್ನು ಮಂತ್ರಾಲಯ ಹಾಗೂ ದಾರಿಯಲ್ಲಿ ಮಾಡುತ್ತೇವೆ. ಈ ಒಂದು ಅದ್ಭುತವಾದ ಒಂದು ಪಯಣವನ್ನು ಸ್ಟಾರ್ಟ್ ಮಾಡಲಿದ್ದೇವೆ. ಇದರ ಬಗ್ಗೆ ಒಂದೆರಡು ಮಾತು ಸಾಗರ್ ಅವರು ಹೇಳಬೇಕು. ತುಂಬಾ ಖುಷಿ ಆಗ್ತಿದೆ. ಬಾಯ್ ಬಾಯ್. ಇದರ ಬಗ್ಗೆ ನಮ್ಮ ಮುನ್ನೂರು ಪಾಲಿನ ಖ್ಯಾತ ಯೂಟ್ಯೂಬರ್ ಆದ ಸಾಹಿತ್ಯ ಅವರು ಒಂದೆರಡು ಮಾತುಗಳನ್ನು ಆಡಿ. ಸೊ ಇದು ನಮ್ದು ಚೈಲ್ಡ್ಹುಡ್ ಆಸೆ, ಎಲ್ಲರೂ ಒಟ್ಟಿಗೆ ಎಲ್ಲಾರು ಟ್ರಿಪ್ ಮಾಡ್ಬೇಕಂತ. ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದೀವಿ. ಸೊ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಲಿ, ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರ್ಲಿ, ನಮ್ಮ ಮೇಲೂ ಇರ್ಲಿ ಅಂತ ಕೇಳ್ತಾ ಬಾಯ್ ಬಾಯ್. ಎಲ್ಲರಿಗೂ ನಮಸ್ಕಾರ, ಒಳ್ಳೇದಾಗ್ಲಿ. ನಮ್ಮ ಊರಿನ ಅತ್ಯುತ್ತಮ ಅಡುಗೆ ಪಟುವಾದ ಮಂಜುನಾಥ್ ಹೆಬ್ಬಾರ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕಂತ. ಅವರಿಗೆ ಸಂಕೋಚ, ತೋಡ ಸಂಕೋಚ, ಹಾಗಾಗಿ ಅವ್ರ ಮಾತಿನಲ್ಲಿ. ಇದರ ಬಗ್ಗೆ ಖ್ಯಾತ ಯೂಟ್ಯೂಬರ್ ಸಾಹಿತ್ಯ ಅವರ ಪತಿಯವರಿಂದ ಒಂದೆರಡು ಮಾತು. ಇಡೀ ಮಂತ್ರಾಲಯದ ಸ್ಪಾನ್ಸರ್ ಅಣ್ಣನೇ ಆಗಿರೋದ್ರಿಂದ ಅವ್ರದ್ದು ಒಪಿನಿಯನ್ ಕೇಳೋಣ ಬನ್ನಿ. ಹೇಗೆ ಅನ್ಸ್ತಾ ಇದೆ? ಚಿಲ್, ಖುಷಿ ಆಗ್ತಿದೆ. ಎಲ್ಲರೂ ಓಡ್ತಿದೀವಿ, ಜೋಪಾನ ಹೋಗೋಣ ಅಂತ ಹೇಳಿ ಒಂದು ಖುಷಿ. ಡ್ಯಾನ್ಸ್ ಗೀನ್ಸ್ ಎಲ್ಲ ಇದೆ, ಮಸ್ತ್ ಮಜಾ. ಜೊತೆಗೆ ದೇವರ ಒಂದು ಅನುಗ್ರಹವನ್ನು ತೆಗೆದುಕೊಳ್ಳಲು ಹೋಗುತ್ತಿದ್ದೇವೆ. ಸಿಗುವ. ಹೀಗೆ ತಮಾಷೆ ಮಾಡ್ಕೊಂತ ಇವಾಗ ಹೊರಡೋ ಸಮಯ ಬಂದಾಯ್ತು. ಹೊರಡ್ಬೇಕಾದ್ರೆ ಇದ್ದಿದ್ದೆ ಅಲ್ವಾ, ಲೈಟ್ ಆಫ್ ಮಾಡಿದ್ರ, ಸ್ವಿಚ್ ಆಫ್ ಮಾಡಿದ್ರ, ಆಮೇಲೆ ಸೋಲಾರ್ ಆಫ್ ಮಾಡಿದ್ರ, ಟಿವಿ ಆಫ್ ಮಾಡಿದ್ರ, ಗ್ಯಾಸ್ ಆಫ್ ಮಾಡಿದ್ರ, ಹಿಂಗಿದ್ದೇ ಇರತ್ತೆ. ಇದನ್ನೆಲ್ಲ ಕೇಳಿ ಒಂದ್ಸತಿ ಇಡೀ ಮನೆ ಚೆಕ್ ಮಾಡಿ ಎಲ್ಲ ಓಕೆ ಅಂದ್ಮೇಲೆ ಹೊರಡ್ಬೇಕು. ಜೊತೆಗೆ ನಮ್ಮ ಮನೇಲಿ ದನ ಒಂದಿದೆ, ಬೆಕ್ಕಿದೆ, ನಾಯಿ ಇದೆ. ಅದನ್ನ ಪಕ್ಕದ ಮನೆಯವರಿಗೆಲ್ಲ ವಹಿಸ್ಬೇಕಲ್ವಾ, ಅಂದ್ರೆ
ಸ್ವಲ್ಪ 2 ದಿನ ಇರಲ್ಲ, ಒಂದ್ ಸ್ವಲ್ಪ ಊಟ ಹಾಕಿ ಅಂತೆಲ್ಲ ಹೇಳಿ ಆ ಪ್ರಾಣಿಗಳಿಗೂ ವ್ಯವಸ್ಥೆನ ಮಾಡಿ ಆ ತೋಟದಲ್ಲಿ ಆ ಕೆಸರಲ್ಲಿ ನಾವು 6 ಗಂಟೆ ಸರಿಸುಮಾರು 6 ಗಂಟೆ ಅಷ್ಟೊತ್ತಿಗೆ ಬಸ್ ಸ್ಟ್ಯಾಂಡ್ ನ ತಲುಪಿದ್ವಿ. ಬಟ್ ಟಿ ಬರೋದು ಒಂದ್ 5-10 ನಿಮಿಷ ಲೇಟ್ ಆಯ್ತು, ಪರವಾಗಿಲ್ಲ, ಏನಿಲ್ಲ, ಮಳೆ ಇರ್ಲಿಲ್ಲ ಅಲ್ವಾ. ಹಂಗೆ ಬಸ್ ಸ್ಟ್ಯಾಂಡ್ ಅಲ್ಲೂ ಹೋಗೋ ಬರೋರಿಗೆ ರೇಗಿಸ್ಕೊತಾ ಅಥವಾ ನಮ್ದೇ ಏನು ಕಾಲ್ ಎಳಿತಾ ತಮಾಷೆ ಮಾಡ್ತಾ ಹೊರಟಿದ್ದಾಯ್ತು. ಇವಾಗಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಯಾಕೆಂದ್ರೆ ಫಸ್ಟ್ ಟೈಮ್ ನಮ್ ಲೈಫ್ ಅಲ್ಲಿ ಇಡೀ ಫ್ಯಾಮಿಲಿ ಒಟ್ಟಿಗೆ ಒಂದು ಟ್ರಿಪ್ ಅಂತ ಮಾಡ್ತಾ ಇರೋದು. ನಾವೇ ಹೋಗ್ತಾ ಇದ್ವಿ, ಬಟ್ ಇಷ್ಟೂ ಜನನು, ನಾವು 10 ಜನನು ಒಟ್ಟಿಗೆ ಹೋಗಿದ್ದು ಫಸ್ಟ್ ಟೈಮ್. ಸೊ ಇದೇ ತರ ಪ್ರತಿ ವರ್ಷನೂ ಹೋಗೋ ತರ ಆಗ್ಲಿ, ಅಂಡ್ ಯಾವಾಗ್ಲೂ ಟ್ರಿಪ್ ಮಾಡ್ತಾ ಖುಷಿ ಖುಷಿಯಿಂದ ನಮ್ ಫ್ಯಾಮಿಲಿ ಇರ್ಲಿ ಅಂತ ನಾನು ಕೇಳ್ಕೊತಾ ದೇವ್ರಲ್ಲಿ ಇವಾಗ ಟ್ರಿಪ್ ನ ಎಂಜಾಯ್ ಮಾಡೋಣ. ತಮಾಷೆ ಮಾಡ್ತಾ ಮಾಡ್ತಾ ಇದ್ದಂಗೆ ಟಿ ಬರೋ ಸಮಯನೂ ಆಯ್ತು. ಇದೆ ನೋಡಿ ಟಿ ಇದ್ರಲ್ಲೇ ಹೋಗಿದ್ದು. ಪಕ್ಕ 10 ಜನ, ನಾನು ಡ್ರೈವರು ಸೇರಿಸಿ 11 ಜನ ಹೋಗಿದ್ದು. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ, ಏನು ಪ್ರಾಬ್ಲಮ್ ಆಗಿಲ್ಲ. ಒಂದು 10-12 ಜನ 13 ಜನನು ಹಿಡಿಯುತ್ತೆ, ಬಟ್ ಇಕ್ಕಟ್ ಆಗತ್ತೆ. ನೀವು 10 ಜನ ಎಲ್ಲ ಹೋದ್ರೆ ಆರಾಮಾಗಿ ಫ್ಲೆಕ್ಸಿಬಿಲಿಟಿ ಇರತ್ತೆ ಅಂಡ್ ಆರಾಮಾಗಿ ಹೋಗಿ ಬರ್ಬೋದು. ಯಾವ ಸೀಟಲ್ಲಿ ಕೂರೋದು ಏನು ಎತ್ತ ಅಂತ ಡಿಸ್ಕಷನ್ ಮಾಡಿ ನಾವು ಟಿಲಿ ಕೂತು ಅಂಡ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ದೇವ್ರೇ ಕಾಪಾಡಪ್ಪ, ಒಳ್ಳೇದಾಗ್ಲಿ, ಸೇಫ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಡ್ಯಾನ್ಸ್ ಮೂಲಕ ನಾವು ಸಿಕ್ಕಾಪಟ್ಟೆ ಡ್ಯಾನ್ಸು, ಹಾಡು ಅದೆಲ್ಲ ಮಾಡಿದ್ವಿ, ಆಕ್ಟಿಂಗ್ ಅದೆಲ್ಲ. ಬಟ್ ಅವರೆಲ್ಲ ಕಂಫರ್ಟಬಲ್ ಇಲ್ಲ ವಿಡಿಯೋದಲ್ಲಿ ಹಾಕಕ್ಕೆ, ಹಾಗಾಗಿ ಅಲ್ಪ ಸ್ವಲ್ಪ ಮಾತ್ರ ನಾನು ಕ್ಲಿಪ್ಪಿಂಗ್ ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ನೀವು ನೋಡ್ಬೋದು. ಆದ್ರೆ ಏನ್ ಗೊತ್ತಾ, ಹಾಡ್ ಹಾಕಿದ್ರೆ ಕಾಪಿರೈಟ್, ಅದೇ ನನ್ ಪ್ರಾಬ್ಲಮ್. ಹಾಗಾಗಿ ಬೇರೆ ಮ್ಯೂಸಿಕ್ ಹಾಕ್ಬೇಕಾಗತ್ತೆ. ಏನು ಮಾಡಕ್ಕಾಗಲ್ಲ. ನೋಡಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತೂ. ತಗೋಳೆ ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ನೈಟ್ ಡ್ರೈವ್ ಅಂತೂ ಸಿಕ್ಕಾಪಟ್ಟೆ ನನಗಿಷ್ಟ. ಹಾಗೆ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಅದ್ರಲ್ಲಿ ಬೇರೆ ಕೇಳ್ಬೇಕಾ, ಡ್ಯಾನ್ಸು, ಹಾಡು, ಮತ್ತೆ ಟಂಗ್ ಟ್ವಿಸ್ಟರ್ ಆಡೋದಂತೆ, ಅಂತ್ಯಾಕ್ಷರಿ ಆಟ ಆಡೋದು, ಈ ತರದೆಲ್ಲ ಆಟ ಆಡ್ತಾ ಯಾವ ತರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಾನೆ ಗೊತ್ತಾಗಲ್ಲ. ಯಾಕೆಂದ್ರೆ ಕಳ್ಸದಿಂದ ಮಂತ್ರಾಲಯ 450 ಕಿಲೋಮೀಟರ್ ಹತ್ತತ್ರ ಇದೆ. ಅಷ್ಟು ದೂರ ಜರ್ನಿ ಮಾಡ್ಬೇಕು ಅಂದ್ರೆ ಸುಮ್ನೆ ಕುತ್ಕೊಂಡ್ ಹೋದ್ರೆ ಬೋರ್ ಹಿಡಿಯತ್ತೆ ಅಂಡ್ ಸುಸ್ತಾಗತ್ತೆ. ಈ ತರ ಫ್ಯಾಮಿಲಿ ಜೊತೆ ಹೋಗ್ತಾ, ಫ್ರೆಂಡ್ ಜೊತೆ ಎಲ್ಲ ಹೋಗ್ತಾ ಆತರ ಅನ್ಸಲ್ಲ. ಯಾಕೆಂದ್ರೆ ಅಷ್ಟು ಮಜಾ ಮಾಡ್ತೀವಿ, ಹಾಡ್ ಹೇಳೋದು, ಡ್ಯಾನ್ಸ್ ಮಾಡೋದು. ಹಾಗಾಗಿ ಹಂಗೆ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಿತ್ತು. ಮಧ್ಯದಲ್ಲೆಲ್ಲೋ ಟೀ ಬ್ರೇಕು, ಊಟಕ್ ಬ್ರೇಕು ಅದೆಲ್ಲ ಇತ್ತು. ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಲಿಲ್ಲ, ನಂಗೆ ವಿಡಿಯೋ ಮಾಡ್ಬೇಕಂತಾನೆ ತಲೆಗೆ ಹೋಗ್ಲಿಲ್ಲ. ಮಧ್ಯ ನೆನಪಾದಾಗ ವಿಡಿಯೋ ಮಾಡ್ತಾ ಇದ್ದೆ, ಅದೇ ನನ್ನ ಪ್ರಾಬ್ಲಮ್. ಒಂದು ಕನ್ಸಿಸ್ಟೆನ್ಸಿಲಿ ವಿಡಿಯೋ ನಾನು ಮಾಡಿರಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ಬಟ್ ಇದು ಎಲ್ಲೋ ಟೀ ಬ್ರೇಕಿಗೆ ನಿಲ್ಸಿದ್ರು, ಹಾಗಾಗಿ ಅವಾಗ ಒಂದು ಕ್ಲಿಪ್ಪಿಂಗ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ಬೆಳಗಿನ ಜಾವ ಇಷ್ಟೊತ್ತಿಗೂ ನಾವು ಮಂತ್ರಾಲಯ ತಲುಪಿದ್ವಿ, 3:30-4 ಗಂಟೆಗೆ ಅನ್ಸತ್ತೆ. ಒಂದು ರೂಮ್ ಮಾಡಿ ಅಲ್ಲಿ ಜಸ್ಟ್ ಫ್ರೆಶ್ ಅಪ್ ಆಗೋಕ್ಕೋಸ್ಕರ ಅಷ್ಟೇ, ಉಳಿಲಿಲ್ಲ ಮಂತ್ರಾಲಯದಲ್ಲಿ. ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನದ ಕಡೆಗೆ ನಮ್ಮ ಪಯಣ ಆಗ್ತಾ ಇದೆ. ರೂಮಿಂದ ನಮ್ಮ ದೇವಸ್ಥಾನಕ್ಕೆ ಒಂದು 2-3 ನಿಮಿಷ ದಾರಿ, ಸ್ವಲ್ಪ ರೋಡಲ್ಲಿ ನಡಿಬೇಕು. ಇಷ್ಟೆಲ್ಲ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ರೋಡಲ್ಲಿ ನಡೀತಾ ಇದ್ವಿ. ಏನು ಇಲ್ಲ, ಏನೋ ಅನ್ಸ್ಲಿಲ್ಲ, ಖುಷಿ ಆಗ್ತಾ ಇತ್ತು. ಅಂಡ್ ದೇವಸ್ಥಾನಕ್ ಹೋಗೋದೇ ಸಿಕ್ಕಾಪಟ್ಟೆ ಖುಷಿ. ಯಾಕೆಂದ್ರೆ ನಮ್ ದೊಡ್ಡಪ್ಪ, ನಮ್ಮ ಅಣ್ಣ, ನಮ್ಮ ಅಕ್ಕ ಎಲ್ಲ ತುಂಬಾ ನಂಬ್ತಾರೆ ರಾಯರ್ನ. ಹಾಗಾಗಿ ಮಂತ್ರಾಲಯಕ್ಕೆ ನಾವೆಲ್ಲರೂ ಅಂದ್ರೆ ನಮ್ ಇಡೀ ಫ್ಯಾಮಿಲಿ ಫಸ್ಟ್ ಟ್ರಿಪ್ ಮಾಡಿದ್ರೆ ಫ್ಯಾಮಿಲಿ ಟ್ರಿಪ್ ಅಂತ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಈ ಸತಿ ಮಂತ್ರಾಲಯಕ್ಕೆ ಪ್ಲಾನ್ ಮಾಡಿ ಅವನ್ನೇ ಕರ್ಕೊಂಡ್ ಬರ್ತಾ ಇರೋದು. ಅಂಡ್ ತುಂಬಾ ಚೆನ್ನಾಗಿ ಟ್ರಿಪ್ ನ ಅರೇಂಜ್ ಮಾಡಿದೆ. ಅಂಡ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹೋಗ್ ಬಂದಿದ್ದಕ್ಕೆ. ಹೋದ್ ಸತಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಮಾರ್ಚ್ ಅಲ್ಲಿ, ಅದ್ರದ್ದು ವ್ಲಾಗ್ ಹಾಕಿದ್ದೆ. ಅವಾಗ ನಾನು ಹೇಳಿದ್ದೆ, ದೇವ್ರೆ ನೆಕ್ಸ್ಟ್ ಇಯರ್ ಇಡೀ ನನ್ನ ಫ್ಯಾಮಿಲಿ
ಒಟ್ಟಿಗೆ ಮಂತ್ರಾಲಯಕ್ಕೆ ಬರೋ ತರ ಮಾಡಪ್ಪ ಅಂತ. ಅದ್ ಕೇಳ್ಕೊಂಡ್ ಒಂದೇ ವರ್ಷಕ್ಕೆ ನಾನು ನನ್ನ ಫ್ಯಾಮಿಲಿ ಜೊತೆ ಇವಾಗ ಮಂತ್ರಾಲಯದಲ್ಲಿ ಇದೀನಿ ಅಂದ್ರೆ ನಂಗೆ ಕಣ್ಣಲ್ಲಿ ನೀರೇ ಬಂತು ದೇವ್ರನ್ನ ನೋಡ್ಬೇಕಾದ್ರೆ. ಅಂಡ್ ದೊಡ್ಡಮ್ಮ ಕೂಡ ಹತ್ಬಿಟ್ರು, ತುಂಬಾ ವರ್ಷ ಆದ್ಮೇಲೆ ಮಂತ್ರಾಲಯಕ್ಕೆ ಬಂದಿದ್ದು ಅವ್ರುನು. ಸೊ ನಾನು ಯಾವಾಗ ಈ ಮಂತ್ರಾಲಯ ಟ್ರಿಪ್ ಆಯ್ತು ಅವಾಗ ರಾಯರ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ನಾನ್ ಕೇಳ್ಕೊಂಡಿದ್ದಷ್ಟೇ, ಅದು ಸುಮ್ನೆ ಹಿಂಗ್ ಕೇಳ್ದೆ, ಅದನ್ನ ರಾಯರು ನನ್ಗೆ ನನ್ನ ಡ್ರೀಮ್ನ, ನನ್ನ ಕನ್ಸನ್ನ ಅವರು ಈಡೇರ್ಸಿದ್ರಲ್ಲ, ಆ ಖುಷಿಗೆ ಯಬ್ಬ ರಾಯರ್ ನಿಜವಾಗ್ಲೂ ಇದ್ದಾರೆ, ನಂಬಿದ್ರೆ ನಮ್ ಕೈ ಹಿಡ್ದೇ ಹಿಡಿತಾರೆ ಅಂತ ನನಗ್ ಖುಷಿ ಆಯ್ತು. ಅದನ್ನೇ ಹೇಳ್ತಾ ಇದ್ದೆ, ದೇವ್ರೆ ಹೋದ್ ಸತಿ ಹೇಳಿದ್ದೆ ನಾನು, ಈ ಸತಿ ನನ್ ಫ್ಯಾಮಿಲಿ ಜೊತೆ ಇಲ್ಲಿಗ್ ಬಂದಿದ್ದೀನಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ದೇವ್ರೆ, ನನ್ಗೆ ಒಳ್ಳೇದ್ ಮಾಡು, ಆರೋಗ್ಯ ಕೊಡು ಅಂತೆಲ್ಲ ಕೇಳ್ಕೊಂತ ಹಾಗೆ ನಾನು ಹೆಜ್ಜೆ ನಮಸ್ಕಾರ ಮಾಡಿದ್ವಿ, ನಾನು, ಅಕ್ಕ ಅಂಡ್ ದೊಡ್ಡಮ್ಮ, ನಮ್ಮಮ್ಮ ಎಲ್ಲರೂ. ಅದು ಅನ್ಕೊಂಡಿರ್ಲಿಲ್ಲ, ಬಟ್ ನಂಗೆ ಅಲ್ಲಿಗೆ ಹೋದ್ಮೇಲೆ ಹೆಜ್ಜೆ ನಮಸ್ಕಾರ ಮಾಡ್ಬೇಕು ಅಂತ ಅನ್ಕೊಂಡು ಮಾಡಿದ್ವಿ. ತುಂಬಾ ಖುಷಿ ಆಯ್ತು. ಅಂಡ್ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿದ್ದೀರಾ ಕಮೆಂಟ್ ಮಾಡಿ. ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ ಇರುತ್ತೆ ಅಂಡ್ ತುಂಬಾ ಖುಷಿ ಅನ್ಸುತ್ತೆ. ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿ ನಾವು ನೆಕ್ಸ್ಟ್ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆಯಲ್ವಾ, ನಿಯರ್ ಬೈ ಇದೆ, ಒಂದ್ 20 ಕಿಲೋಮೀಟರ್ ಆಗ್ಬೋದು ಅಷ್ಟೇ, ಅಲ್ಲಿಗೆ ಬಂದ್ವಿ. ಸೊ ಇಲ್ಲೂ ಕೂಡ ಚೆನ್ನಾಗಿತ್ತು. ಆಂಜನೇಯ ಮಲಗ್ತಿದ್ದ ಹಾಸಿಗೆ ಹಾಗೆ ದಿಂಬು ಅಂತೆ, ಎಷ್ಟು ದೊಡ್ಡದು ಅಲ್ವಾ. ಅಂಡ್ ನೋಡಿ, ಅದೇ ಹಾಸಿಗೆ ಮೇಲಿರೋದು, ಕೆಳಗಿರೋದು ದಿಂಬು, ಕಲ್ ಮೇಲೆ ಹಾಸಿಗೆ ಮತ್ತೆ ದಿಂಬು ಎರಡು ಇದೆ. ಅಂಡ್ ದೇವಸ್ಥಾನ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ, ಬಟ್ ಯಾರು ಸ್ವಚ್ಛತೆ ಕಾಪಾಡ್ತಿಲ್ಲ ಆಯ್ತಾ. ಅಲ್ಲಿ ಜನನೇ ಅನ್ಸತ್ತೆ, ಲೋಕಲ್ ಇಟ್ಸ್ ಅನ್ಸತ್ತೆ, ಗಲೀಜ್ ಅಂದ್ರೆ ಗಲೀಜು. ಸೊ ನಾನ್ ಬೋರ್ಡ್ ನೋಡ್ತಾ ಇದ್ದೆ, 5-6 ಬೋರ್ಡ್ ಇದೆ, ಬಟ್ ಆ ಬೋರ್ಡ್ ಮುಂದೆನೆ ಅವರು ಮಕ್ಳಿಗೆಲ್ಲ ಏನು ವಾಶ್ರೂಮಿಗೆ ಕರ್ಕೊಂಡು ಹೋಗೋದು ಆ ತರ ಎಲ್ಲ ಮಾಡ್ತಾ ಇದ್ರು. ಸಿಕ್ಕಾಪಟ್ಟೆ ಗಲೀಜ್ ಅಂತ ನನಗೆ ಅನ್ನಿಸ್ತು. ದೇವಸ್ಥಾನ ಅಲ್ಲ, ಬಟ್ ಅಲ್ಲಿದ್ದು ಕೆಲವು ಜನ, ಎಲ್ಲರೂ ಅಂತ ನಾನು ಹೇಳಕ್ ಆಗಲ್ಲ, ಯಾಕಂದ್ರೆ ನಾನು ನೋಡಿದ ಕೆಲವರೆಲ್ಲ ಒಂದ್ ಸ್ವಲ್ಪ ಗಲೀಜ್ ತರ ಮಾಡ್ತಾ ಇದ್ರು. ಮತ್ತೆ ಪ್ಲಾಸ್ಟಿಕ್ ಅದು ಇದು ಎಲ್ಲ ಹಂಗಂಗೆ ಬಿಸಾಕ್ತಾ ಇದ್ರು, ಕಣ್ ಮುಂದೆನೆ ಬಿಸಾಕ್ತಿದ್ರು. ಡಸ್ಟ್ ಬಿನ್ಸ್ ಎಲ್ಲ ಇದೆ, ಅಲ್ಲಿಗಂತೂ ಹಾಕ್ತಿರ್ಲಿಲ್ಲ, ಹಿಂಗೆ ರೋಡ್ ಸೈಡು ಗದ್ದೆ ಸೈಡು ಇದೇ ತರ ಹಾಕ್ತಾ ಇದ್ರು. ಅದನ್ನೇ ಮಾತಾಡ್ಕೋತಾ ಇದ್ದೆ, ಎಂತ ಜನಗಳಿರ್ತಾರೆ, ಅಷ್ಟು ಬೋರ್ಡ್ ಹಾಕ್ತಾರೆ, ಅಷ್ಟು ಮೇಂಟೈನ್ ಮಾಡ್ತಾರೆ. ಈಗ ಅಲ್ಲಿ ಕ್ಲೀನ್ ಮಾಡಕ್ಕೆ ಗುಡ್ಸಕ್ಕೆಲ್ಲ ಎಷ್ಟು ಕಷ್ಟ, ಅದನ್ನ ಜನನ ಅರ್ಥನೇ ಮಾಡ್ಕೊಳಲ್ಲ, ಬರೀ ಪರಿಸರನ ಹಾಳ್ ಮಾಡೋದೇ ಆಯ್ತು. ಇಲ್ಲಿ ಅಂತಲ್ಲ, ಎಲ್ಲಾ ಕಡೆನೂ ಪಬ್ಲಿಕ್ ಪ್ಲೇಸ್ ಅಲ್ಲಿ ಪರಿಸರ ಹಾಳ್ ಮಾಡ್ತಾ ಇರ್ತಾರೆ. ಕೆರೆ ಇದ್ರೆ ಅಲ್ಲಿ ಕೆರೆ ದಂಡೆ ಮೇಲೆ ನೀರ್ ಬಾಟಲ್ ಎಸೆಯೋದು, ಏನಾದ್ರು ತಿಂದಿದ್ರೆ ಅದನ್ನೆಲ್ಲ ಎಸೆಯೋದು, ಆತರ ಪರಿಸರ ಹಾಳ್ ಮಾಡ್ತಾರೆ. ಎಷ್ಟ್ ಹೇಳ್ತೀವೋ, ಎಷ್ಟ್ ಹೇಳಿದ್ರು ಅಷ್ಟೇ. ಇವಾಗ ದೇವಸ್ಥಾನದ ಕಡೆಗ್ ಬಂದ್ರೆ ಇಲ್ಲಿ ಮಂಗಗಳು ಜಾಸ್ತಿ. ಹೆಂಗಿದ್ರು ಪಂಚಮುಖಿ ಆಂಜನೇಯ ದೇವಸ್ಥಾನ ಅಲ್ವಾ, ಹಾಗಾಗಿ ಮಂಗಗಳು ಜಾಸ್ತಿ ಇದ್ದೇ ಇರ್ತವೆ. ಎಷ್ಟು ಚೆನ್ನಾಗಿ ನೀರ್ ಕುಡಿತಾ ಇರ್ತವೆ ನೋಡಿ. ಹಾಗೆ ದೇವಸ್ಥಾನಕ್ ಬರಕ್ಕಿಂತ ಮುಂಚೆ ಇಲ್ಲೇ ಅರ್ಶಿನ ಕುಂಕುಮ ಪ್ರಸಾದ ಇಟ್ಟಿರ್ತಾರೆ, ಅದನ್ನ ಇಟ್ಬಿಟ್ಟು ದೇವ್ರ ದರ್ಶನ ಮಾಡೋದು. ಅದೊಂಥರ ನಂಗೆ ಒಳ್ಳೆ ಪಾಸಿಟಿವ್ ವೈಬ್ ಅಂತ ಅನ್ನಿಸ್ತು. ಅಂಡ್ ದೇವ್ರ ದರ್ಶನ ಮಾಡಿ ಹೊರಗಡೆ ಬಂದ್ರೆ ಮಂಗಗಳ ಕಾಟ ಏನು ನಮಗ್ ಕಾಟ ಕೊಡ್ತಾ ಇರ್ಲಿಲ್ಲ ಪಾಪ. ಹೌದು ಚಾಷ್ಟೆ, ಹೌದು ಆಟ ಎಲ್ಲ ಆಡ್ತಾ ಇತ್ತು. ಎಷ್ಟು ಸಕ್ಕದಾಗಿ ಮ್ಯಾಂಗೋನ ತಿಂತಾ ಇತ್ತು ನೋಡಿ. ಅಲ್ಲಿ ರೋಡ್ ಸೈಡ್ ಎಲ್ಲ ಮಾರ್ತಾ ಇರ್ತಾರಲ್ವಾ, ಸೋಡಾ ಆಗಿರ್ಬೋದು, ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಮ್ಯಾಂಗೋ ಫ್ರೂಟ್ಸ್ ಅದನ್ನೆಲ್ಲ ಮಾರ್ತಿದ್ರು. ಅಲ್ಲಿಂದ ನಿಧಾನ ಕದ್ಕೊಂಬಂದಿದ್ದ ಅನ್ಸತ್ತೆ, ಕದ್ಕೊಂಬಂದ್ ನೀಟಾಗಿ ಕುತ್ಕೊಂಡು ತಿಂತಾ ಇತ್ತು. ನಮ್ಮ ಮಕ್ಕಳು ಹೇಳ್ತೇವೆ, ಮನುಷ್ಯರು ತಿಂದಂಗೆ ತಿಂತಾ ಇದಾವಲ್ಲ ನೋಡೋದು, ಇಟ್ಕೊಳ್ಳೋ ಸ್ಟೈಲು, ತಿನ್ನೋ ಸ್ಟೈಲ್ ಅದೆಲ್ಲ. ಅದನ್ನ ಸ್ವಲ್ಪ ಹೊತ್ತು ನೋಡಿ ಎಂಜಾಯ್ ಮಾಡಿ ತಮಾಷೆ ಮಾಡಿ ಕಾಲೆಲ್ಲ ಎಳ್ಕೊಂಡು ಇವಾಗ ದೇವಸ್ಥಾನದ ಕಡೆಗೆ ನಮ್ಮ ಪಯಣ. ದೇವಸ್ಥಾನದೊಳಗೆ ನೋಡಿ ಎಷ್ಟು ಕ್ಲೀನ್ ಆಗಿದೆ, ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟಾಗಿತ್ತು. ಬಟ್ ದೇವಸ್ಥಾನದ ಹೊರಗಡೆ ಸ್ವಲ್ಪ ಏನು ಜನರಿಂದ ಪರಿಸರ ನಾಶ ಆಗಿದೆ. ಯಾವಾಗ್ಲೇ ನಾವ್ ಯಾವ್ದೇ ಟೂರಿಸ್ಟ್ ಪ್ಲೇಸ್ ಆಗ್ಲಿ ಅಥವಾ ಯಾವ್ದೇ ಪ್ಲೇಸಿಗೆ ಹೋದ್ರುನು, ಅಥವಾ ನಮ್ ಮನೆ ಆಗಿರ್ಬೋದು, ಮನೆ ಸುತ್ತಮುತ್ತ ಆಗಿರ್ಬೋದು, ನೀಟಾಗಿ ಇಟ್ಕೊಳ್ಳೋದು ನಮ್ದೇ ಕರ್ತವ್ಯ. ಅವ್ರು ಮೇಂಟೈನ್ ಮಾಡ್ಬೇಕು, ಇವ್ರು ಮೇಂಟೈನ್ ಮಾಡ್ಬೇಕು ಅಂತಲ್ಲ, ನಮ್ಮ ಸುತ್ತಮುತ್ತ ನಾವು ನೀಟಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಇನ್ನೊಂದ್ಸತಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಏನಾದ್ರೂ ನಮ್ಮ ವೇಸ್ಟ್ ಪ್ಲಾಸ್ಟಿಕ್ ವೇಸ್ಟ್ ಏನಾದ್ರೂ ಹಾಕ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾ, ಇವಾಗ ದೇವಸ್ಥಾನದ ಕಡೆ ಬಂದ್ರೆ ಇದು ನೋಡಿ ಆಂಜನೇಯದ ಗದೆ ಇದು. ಅದಕ್ಕೂ ಎಲ್ಲ ನಮಸ್ಕಾರ ಮಾಡಿ ಕುಂಕುಮ ಎಲ್ಲ ಇಟ್ಕೊಂಡು ಹೋಗಾಯ್ತು. ಎಷ್ಟು
ಒಂಥರ ಪಾಸಿಟಿವ್ ವೈಬ್ ಅಂಡ್ ಒಂಥರ ಯಾರೆಲ್ಲ ಆಂಜನೇಯನ ನಂಬ್ತೀರಾ ಅವರಿಗೆ ಆ ಫೀಲಿಂಗ್ ಗೊತ್ತಾಗತ್ತೆ ಎಷ್ಟು ಸ್ಟ್ರಾಂಗ್ ಅಲ್ಲ ನಮ್ಮ ಆಂಜನೇಯ ಅಂತ ಅಂದ್ಬಿಟ್ಟು. ನಾನು ತುಂಬಾ ಆ ದೇವ್ರನ್ನ ನಂಬ್ತೀನಿ. ಪಾದರಕ್ಷೆ, ಪಂಚಮುಖಿ ಆಂಜನೇಯ ಪಾದರಕ್ಷೆ ಅಂತ ಬೋರ್ಡ್ ಹಾಕಿದ್ರು, ಅಲ್ಲಿಗೂ ಒಂದ್ ನಮಸ್ಕಾರ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ನಮ್ ಸಿನಿಮಾ ನಿದ್ರೆನೆ ಮಾಡಾಯ್ತು. ಅಂಡ್ ತುಂಬಾ ರಶ್ ಇತ್ತು, ಹೆವಿ ಕ್ಯೂ ಇದೆ. ಇದಿಷ್ಟೇ ಅಲ್ಲ, ಒಳಗೊಳಗ್ ಇನ್ನೂ ತುಂಬಾ ಕ್ಯೂ ಇದೆ. ಸ್ವಲ್ಪ ದೂರ ಹೋಗ್ಬೇಕು. ಹಾಗಾಗಿ ನಮ್ಮ ಹಸ್ಬೆಂಡ್ ಹೇಳಿದ್ರು ನಮ್ ಬರಲ್ಲ, ಇಲ್ಲಿಂದಾನೆ ಕೈ ಮುಗಿತೀನಿ, ನೀವ್ ಹೋಗ್ ಬನ್ನಿ ಅಂತ. ವಿಡಿಯೋ ಒಂಚೂರು ಅಲೋ ಇಲ್ಲ, ಹಾಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ದೇವ್ರ ದರ್ಶನ ಚೆನ್ನಾಗಾಯ್ತು. ಅಂಡ್ ಕೈ ಮುಗ್ದು ದೇವ್ರ ಹತ್ರ ಬೇಡ್ಕೊಂಡು ಅಲ್ಲಿಂದ ಹೊರಗ್ ಬಂದ್ವಿ. ನೋಡಿ ಪೇಟೆ ಎಷ್ಟು ಸಕ್ಕದಾಗಿದೆ ಅಂತ. ದೊಡ್ಡ ಪೇಟೆನೆ, ಸ್ವಲ್ಪ ದೊಡ್ಡದಿದೆ. ಅಂಡ್ ಪಾರ್ಕಿಂಗ್ ಪ್ಲೇಸ್ ಅದೆಲ್ಲ ಚೆನ್ನಾಗಿದೆ. ಅಂಡ್ ಶಾಪಿಂಗ್ ಮಾಡೋರಿಗಂತೂ ಮಾಡ್ಸಿದ ಜಾಗ. ಅದೇ ಆಂಜನೇಯನ್ ಗದೆ ಆಗಿರ್ಬೋದು, ಅಥವಾ ಏನು ಸರ, ಬಳೆ, ಹೆಣ್ಮಕ್ಳಿಗೆ ಜಾಸ್ತಿ ಶಾಪಿಂಗ್ ಮಾಡಕ್ಕೆ ಆಪ್ಷನ್ ಇರೋದು. ಹಂಗೆ ನಾವ್ ಏನು ತಗೊಳ್ಲಿಲ್ಲ, ಸುಮ್ನೆ ಹಿಂಗ್ ನೋಡ್ತಾ ಬಂದ್ವಿ. ಶಂಖ ಎಲ್ಲ ಇತ್ತು, ತಗೊಳ್ಳೋ ಮನ್ಸು ಮಾಡೋದು, ಅಯ್ಯೋ ಬೇಡ ಅಂತಾನು ಅನ್ಸೋದು. ಹಂಗೆ ಡಿಸ್ಕಷನ್ ಮಾಡಿ ನಾವ್ ಏನು ತಗೊಂಡ್ಲೇ ಇಲ್ಲ ಅತ್ಲಾಗೆ. ಸುಮ್ನೆ ಅಂಗಡಿಗಳನ್ನ ನೋಡ್ಕೊಂಡು ಬಂದಿದ್ದಾಯ್ತು. ಏನೋ ಐಶ್ವರ್ಗಾದ್ರೂ ಒಂದ್ ಸರ ಬಳೆ ತಗೋಬೋದಿತ್ತು. ಅಲ್ಲಿ ಏನ್ ಗೊತ್ತಾ, ಬೇಡ ಸುಮ್ನೆ ಇಂತಕ್ಕೆ ಅಂತ ಅನ್ಸೋದು. ತಗೊಳೋದೆಲ್ಲ ಬೇಡ, ಹೆವಿ ಲಗೇಜ್ ಆಗತ್ತೆ ಅಂತ. ಬಟ್ ಮನೆಗ್ ಬಂದ್ಮೇಲೆ ಅಯ್ಯೋ ಒಂದ್ ಸ್ವಲ್ಪ ತಗೋಬಹುದಿತ್ತು ಅಂತ ಅನ್ಸೋದು. ಬಟ್ ನಾನು ಯಾರಿಗೂ ತಗೊಳಕ್ ಬಿಡ್ತಿರ್ಲಿಲ್ಲ. ಬನ್ನಿ ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ. ಐಶು ಕೂಡ ಮಲಗಿದ್ಲು. ಆರಾಮಾಗಿ ಆ ಹಿಂದೆ ಸೀಟಲ್ಲಿ ಅವಳನ್ನ ಮಲಗಿಸ್ಕೊಂತಾ ಇದ್ವಿ, ಯಾಕಂದ್ರೆ ಜನ ಕಡಿಮೆ ಇತ್ತಲ್ವಾ. ಆರಾಮಾಗಿ ಮಲಗಿಸ್ಕೊಂಡು ನೆಮ್ಮದಿಯಿಂದ ರಾಯರ ದರ್ಶನ ಅಂಡ್ ಆಂಜನೇಯ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾವ್ ಎಲ್ಲಿಗೆ ಹೋದ್ವಿ, ಯಾವ ಪ್ಲೇಸ್ ನ ನೋಡಕ್ ಹೋದ್ವಿ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ತೀನಿ. ಯಾಕಂದ್ರೆ ಇದೇ ಲೆಂತಿ ವಿಡಿಯೋ ಆಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.